ಈ ಬಿಗ್ ಬಾಸ್ಕೆಟ್ ನೈಟ್ ಡೇ ಹೊಡೆದು ಇವಾಗ ನಾನು ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ನಮ್ಮ ಸೀದಾರ ಕಾರಲ್ಲಿ ಊರು ಹೋಗ್ತಾ ಇದೀವಿ. ಬಂದಿರೋ ಫಾಸ್ಟ್ಯಾಗು ನೋಡಿ ಈ ಥರ ಐತೆ. ಮಳೆ ಬಂದು ಮಾಲೆಲ್ಲ ನೆಂದೋಗೈತೆ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಡಿಸ್ಕ್ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಮತ್ತು ಒಂದು ಟೈರು ಏರ್ ಬಂದ್ಬಿಟ್ಟೈತೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಓ ಟ್ರಿಪ್ಪು ಚೆನ್ನೈಗೆ ಬಂದು ಖಾಲಿ ಮಾಡಿ ನನ್ನ ಗಾಡಿನ ನಾನು ಲೋಡಿಗೆ ಕಳಿಸಿದೆ. ನಮ್ಮ ಡ್ರೈವರು ಲೋಡ್ಗೆ ಹೋಗಿದ್ದಾರೆ, ನಮ್ಮ ಉಂಡಿಯವರು. ಈಗ ನಾನು ಆಟೋದಲ್ಲಿ ಹೋಗ್ತಾಯಿದ್ದೀನಿ. ಲೋಡ್ ಆಗಿರೋಕೆ ಮೋಸ್ಟ್ಲಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದ್ದೆ. ಫುಲ್ ಮೀಲ್ಸ್ ಬಂದಿದ್ದು ನೋಡಿ, ಎಷ್ಟು ವೆರೈಟಿ ಇದೆ. ಇವಾಗ ಟೈಮ್ ಬಂದು 10 ಗಂಟೆ. ಫೈನಲಿ ಈಗ ಬಿಲ್ ಬಂತು, ಹೊರಟಿದ್ದೀವಿ. ನೋಡಿ ಎಷ್ಟು ಜಾಮ್ ಆಗಿದೆ ನೋಡಿ. ಚೆನ್ನೈ ರೋಡು ಸೀದಾ ಹೋಗಿದ್ರೆ ನಾವು ಲೆಫ್ಟ್ ಹ್ಯಾಂಡ್ ಹೋಗ್ಬೇಕು, ಹೈವೇಗೆ ಹೋಗ್ಬೇಕು ಅಂದರೆ. ಈಗ ನಮ್ಮ ಮುಂದಿಯವರೇ ಗಾಡಿ ಓಡಿಸ್ತಾರೆ, ನಾವು ಮಲಿಕೋತೀವಿ. The next day. ಇವಾಗ ಅಡಕ್ಮನಹಳ್ಳಿಗೆ ಬಂದು ಪಾರ್ಕ್ ಮಾಡಿದ್ದೀವಿ. ಮುಂದೆ ಇರೋದೇ ಗೋಡನ್ನು. ಈಗ ನೋಡಿದ್ರೆ ಕರೆಕ್ಟಾಗಿ ನಮ್ಮದು 9ನೇ ಗಾಡಿನ 8ನೇ ಗಾಡಿನ ಎಂಟ್ರಿ ಮಾಡಿಸಿರೋದು. ನಾಷ್ಟ ಮಾಡಿ ಫಸ್ಟ್ ಹೋಗಿ ನಾಷ್ಟ ಮಾಡಿ ಖಾಲಿ ಆಗೋದು ಡೌಟ್ ಇವತ್ತು. ನಾನು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಅವ್ರನ್ನು. ಇಲ್ಲಿ ಯಾರಿದು ಥ್ಯಾಂಕ್ಸ್ ಅಣ್ಣ. ಯಾವತ್ತು ನಿಮ್ಮದು? ಹಾಂ, ಗುಲ್ಬರ್ಗ. ಏನಣ್ಣ ಹೇಳಿದೀನ? ನಂದು ಮಾತ್ರ ಹಾಳು ಮಾಡೋದೈತಪ್ಪ. ಏನಾರನ್ರಿ ಈ ಬಿಗ್ ಬಾಸ್ಕೆಟ್ ನೈಟ್ ಡೇ ಹೊಡೆದು ಬೇಡ ಬೇಡಣ ವಿಡಿಯೋ ಮಾಡಕ್ ಬೇಡ. ಇಲ್ಲ ಅಣ್ಣ, ನಿಮ್ದು ಯಾವ ಅಣ್ಣ? ನಂದ ರಾಯಚೂರು ಅಣ್ಣ. ರಾಯಚೂರು. ನಿಮ್ದಣ್ಣ? ಕಡೂರು ಬೀರೋರು. ನಿಮ್ದು? ನಮ್ದು ರಾಣೆಬೆನ್ನೂರು. ನಮ್ದು ಕಡೂರು. ಇವ್ರದ್ದು ಕಡೂರು. ನಮ್ದು ಯಾದಗಿರಿ. ಎಲ್ಲ ಇಲ್ಲೇ ಕರ್ನಾಟಕದಲ್ಲಿ ಇರೋರೆಲ್ಲ ಇಲ್ಲೇ ಇದೀವಣ್ಣ. ಹೌದು. ಕರೆಕ್ಟಾಗಿ ಮಾಡ್ಲಿಂತ ಬಿಗ್ ಬಾಸ್ಕೆಟ್ ಬಂದು ಯಾರು ಬರೋಕೆ ಹೋಗ್ಬಿಡಿ. ನಾವು ಅನ್ಕೋತೀನಿ ನಮ್ಮ ದೊಡ್ಡ ಗಾಡಿಯವರು ಏನೋ ಲೋಡ್ ಮಾಡ್ಕೊಂಬಂದ್ರೆ ನಮ್ಮದು 3 ದಿವಸ ಆಗುತ್ತೆ ಖಾಲಿ ಆಗೋಕ್ಕೆ. ನಮ್ಮ ಅಂಕಲ್ ಬೇರೆ ಬಂದಿದ್ರು. 5 ದಿನ ಆಯ್ತಿದಂತೆ. ಮನೆಗೆ ಹೋಗೋಣ, ಮನೆಗೆ ಹೋಗೋಕ್ಕೂ ಟೈಮ್ ಸಿಕ್ಕಿಲ್ಲ. ಏನು ಮಾಡೋಣ? ಟೂ ವೀಲರ್ ತಗೊಂಡು ಹೋಗ್ಬೇಕು. ಟೂ ವೀಲರು ಆಯ್ತಾ ನಿಮ್ಮದು? ಹಾಂ, ಅಂಕಲ್ ಟೀ ಕೊಟ್ಟಿದ್ರು ಬೆಳಗ್ಗೆನೆ, ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಅಂದ್ರೆ ಬೈತಾರೆ. ಏನಂಕಲ್? ಇವಾಗ ಒಂದು 1:52 ಖಾಲಿ ಆಗಲ್ಲ ಅಂತಂದ್ರೆ ಇನ್ನೂ 2 ದಿವಸ. ಓಕೆ, ನಮ್ಮ ಸೀತಾರ್ ಅವ್ರು ಬಂದರೆ ಕರ್ಕೊಂಡು ಹೋಗೋಕ್ಕೆ. ಕಾರಲ್ಲಿ ಎಲ್ಲ ಕಾರಲ್ಲಿ ಬಂದಿದ್ಯಾ? ಕಾರ್ ತಗೊಂಬಂದಾರೆ ಕರ್ಕೊಂಡು ಹೋಗೋಕ್ಕೆ. ನೋಡಿ ಎಂತ ತಡಿ, ಇದು ಪಾರ್ಕಿಂಗ್ ಹಾಕ್ಬಿಟ್ಟು ಗಾಡಿನ. ಇವಾಗ ನಾನು ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ನಮ್ಮ ಸೀತಾರ ಕಾರಲ್ಲಿ ಊರು ಹೋಗ್ತಾ ಇದ್ದೀವಿ. ನೋಡಿ ಪಾಪ ಡೀಸೆಲ್ ಹಾಕ್ತೀನಿ ಅಂದ್ರೆ ಡೀಸೆಲ್ ಹಾಕ್ಸ್ಬೇಡ ಅಂತಂದ. ಒಂದು ಬಾಟ್ಲಿ ಎಣ್ಣೆ ಕೊಡ್ಸು ಅಂದ. ಓಕೆ ಅಂತಂದೆ. ಅಲ್ಲ ಅಪ್ಲೋಡ್ ಮಾಡೋಕ್ಕಾಗತ್ತೆ ವಿಡಿಯೋದಲ್ಲಿ. ಫೈನಲಿ ಇವತ್ತಿಗೆ 3 ದಿವಸ ಆಯಿತು ನಾನು ಗಾಡಿ ನಿಂತು ಖಾಲಿ ಆಗಿಲ್ಲ. ಮೊನ್ನೆನೇ ಮನೆ ತಗ ಬಂದೆ, ನೆನ್ನೆನೂ ಖಾಲಿ ಆಗಿಲ್ಲ ಮಳೆ ಅಂತೇಳಿ, ವರ್ಕರ್ಸ್ ಡೇ ಅಂತೇಳಿ. ಈಗ ಹೊರಟಿದ್ದೀವಿ ಊರಿಂದ, ನಾನು ಮತ್ತು ನಮ್ಮ ಒಡಲು. ಇವೊಂದು ಲೋಡ್ ಆಗಿತ್ತು ಬೆಂಗಳೂರಿಗೆ. ನಮ್ಮ ಇವರು ಹೆಸರಲ್ಲಪ್ಪ, ರೇವಣ್ಣ ಹುಲಿ. ರೇವಣ್ಣ ಅವರು ಇನ್ನೂ ಎದುತ್ತಾರೆ ಇದು ಡೋರ್ನ. ಇದೇನ್ರಿ ಇದು? ಚೈನೀಸು. ಹಾಂ, ಅದು ಟೈಮಲ್ಲಿ ಹೆಂಗೆ ಇವತ್ತು ಬೇರೆ ಇದಕ್ಕೆ ಹೋಯ್ತಿದ್ಯ ನಾಗಮಂಗ್ಲಕ್ಕೆ. ಹಾಂ, ಖಾಲಿ ಮಾಡೋಕ್ಕೆ. ಬಂದಿರೋ ಫಾಸ್ಟ್ಯಾಗು ನೋಡಿ ಈ ಥರ ಐತೆ. ನನ್ನ ಗಾಡಿಗೆ ರಿಪ್ಲೇಸ್ಮೆಂಟ್ ಮಾಡ್ಸೋಕ್ಕಾಯ್ತು, HR ಗಾಡಿಗೆ. ಇಲ್ಲೇ ನೆನ್ಮಂಗ್ಲ ಹತ್ರ ತಗೊಂಡು ಹೋಗ್ತಾಯಿದ್ದೀನಿ. ಅಂದರೆ ಅದರಲ್ಲಿ ಮಾಮೂಲಿ ಮಾಡ್ಕೊಂಬೋದಾಯ್ತು ರೀಚಾರ್ಜ್. ಈಗ ಇದೇ ಥರ ಮಾಡ್ಕೊಬೋದು ನೋಡಿ. ಅಪ್ಪಿ ಈ ಫಾಸ್ಟೇ ನೋಡಿ ಯಾವ ಥರ ಒಂದೈತೆ. ಚಾರ್ಜರ್ ಮಾಡೋದು, ಇದು ರೀಚಾರ್ಜ್ ಮಾಡೋ ಥರ ಐತೆ. ಒಳ್ಳೆ ಕೆಲಸಲ್ಲೋ. ನಂದಂದರೆ ಇಲ್ಲಿತ್ತಲ್ಲ, ಸ್ಕ್ಯಾನ್ ಆಗ್ತಿಲ್ಲ ಅಂತೇಳಿ ಹೊಸ ತಗೊಂಡಿದ್ದೀಗ. ಚೆನ್ನಾಯ್ತಲ್ಲ ಇವರು. ಕರೆಕ್ಟಾಗಿ ಇವತ್ತು ಗಾಡಿ ನಿಲ್ಲಿಸಿ 3 ದಿವಸ ಆಯಿತು. ಇನ್ನೂ ಗಾಡಿ ಖಾಲಿ ಆಗಿಲ್ಲ. ಈಗ ನೋಡ್ರೆ ಎಲ್ಲ ಬೇರೆ ಕಡೆ ಖಾಲಿ ಮಾಡ್ತೀನಿ ಅಂದ್ರಂತೆ. ಅದಕ್ಕೆ ತಗೊಂಡೋಗಿ ಬೇರೆ ಕಡೆ ಹಾಕಬೇಕು. ನೋಡೋಣ, ಜಾಗ ಎಲ್ಲ ಮೇಲೆ ಅಂದರೆ ಏನು ಕರ್ಕೊಂತಾರೆ ಅವರು, ಅದೇ ಬೇಜಾರು ನೋಡಿ. 2 ದಿವಸದಿಂದ ಸಿಕ್ಕಾಪಟ್ಟೆ ಮಳೆ. ನನ್ನ ಗಾಡಿಗೆ ಟಾರ್ಪಲ್ ಕ್ಲೀನಾಗಿ ಹಾಕಿರಲಿಲ್ಲ ನೋಡಿ. ಯಾವ ಥರ ಇಲ್ಲಿ ಯಾವ ಥರ ಆಗಿದೆ ಅಂತೇಳಿ. ಎಲ್ಲ ನೀರು ಹೊಳಿಕೊಟ್ಟೋಗಿದೆ. ಲಾಸ್ಟಲ್ಲಿ ಏನಂತಾರ ಗೊತ್ತಿಲ್ಲ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಇಲ್ಲಿಂದ ಗೇಟ್ ಹತ್ರ ಒಂದು ಪಾಯಿಂಟ್ ಐತೆ, ಅಲ್ಲಿಗೆ ಹಾಕಂಬೇಕು ಗಾಡಿನ. ಇದು ಫಾಸ್ಟ್ಯಾಗು ರಿಮೂವ್ ಮಾಡಿ ಇಲ್ಲ ಒಂದು ಹೊಸ ಅಡಾಪ್ಟರ್ ಹಾಕಿದ್ದೀನಿ, ಇದಕ್ಕೆ ಹಾಕ್ಬೇಕೀಗ.
ಎಲ್ಲ ನೆಂದೋಯ್ತಣ್ಣ ನೀರಲ್ಲಿ. ನಾನು ಟಾರ್ಪಲ್ ಬಿಚ್ಚಿ ಸುಮ್ಮನೆ ಕೂತಿದ್ದೆ. ಈಗ ನಮ್ಮ ಬ್ರೋ ಸಿಕ್ಕಿದ್ರು. ಈಗ ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲೇ ಕ್ಯಾಂಟೀನ್ ಐತೆ, ಊಟ ಸಿಗುತ್ತೆ, ಅದಕ್ಕೋಸ್ಕರ ಅವರು ಒಳ್ಳೆ ಊಟ ಕೊಟ್ಟವ್ರೆ. ಇದೇನಪ್ಪ ಅಂದರೆ ವೆಜ್ಜು ನಾನ್ ವೆಜ್ ಎಲ್ಲ ಐತೆ ಏನಣ್ಣ. ಊಟ ಮಾಡ್ತೀವಿ, ಇನ್ನೊಂದು ಊಟಕ್ಕೆ ಕರಿಬೇಕಲ್ವಾ? ಹಾಂ, ಒಬ್ಬರೇ ಬಂದು ತಿಂದರೆ ಇಲ್ಲಿ ನೋಡಿ, ಇಲ್ಲಿ ದೇವ್ರು ಒಳ್ಳೇದು ಮಾಡ್ತಾನೆ ನಿನಗೆ. ಪಾಪ ನಾನು ಈ ಅಣ್ಣ ಕರ್ಕೊಂಬಂದ್ರು ನನ್ನ ಊಟಕ್ಕೆ. ಹಾಂ, ಇವ್ರು ಕರ್ಕೊಂಬಂದ್ರು. ಇವರು ಖಾಲಿ ಮಾಡಬೇಕು ಅಂದರೆ ಬಾಗ್ಲಾಕೊಂಡು ಹೊರಟೋಗ್ಬಿಟ್ಟವ್ರೆ. ಯಾವಾಗ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಮಳೆಯಲ್ಲಿ ನಿಲ್ಲಿಸಿ ಎಲ್ಲ ನೀರು ನಿಂತ್ಕೊಂಡಿದ್ರು ಒಳಗಡೆ. ಫೈನಲಿ ಗಾಡಿ ಖಾಲಿ ಆಯಿತು. ಈಗ ಹೊರಟಿದ್ದೀನಿ. ಈ ಬಿಲ್ಲೊಂದು ವಾಟ್ಸಪ್ ಮಾಡಬೇಕು, ಯಾಕಂದರೆ ಕೊರಿಯರ್ ಮಾಡಬೇಕು. ಯಾಕಂದರೆ 2 ದಿವಸದ ಆಲ್ಟಿಂಗು ಎಲ್ಲ ಹಾಕ್ಕೊಡ್ಬೇಕು. ನಮ್ಮ ಪುಣ್ಯಕ್ಕೆ ಏನು ಎಂಟ್ರಿ ಮಾಡಿಲ್ಲ, ನೀರಲ್ಲಿ ನೆಂದಿರೋದೆಲ್ಲ. ಇವಾಗ ಪೌಡ್ರ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಪೌಡ್ರ್ ಮಾಡಿಸ್ಕೊಂಡು ಹೋಗ್ಬೇಕು. ಮಳೆ ಬೇರೆ ಬರೋಂಗಾಗೈತೆ. ಹಾಗೇನೆ ಡಿಸ್ಕ್ ಬೇರೆ ಬೆಂಡು ಬಂದಿತ್ತಲ್ಲ, ಅದನ್ನು ರಿಮೂವ್ ಮಾಡಿಸ್ತಾ ಇದ್ದೀನಿ. ಟೈರ್ ಪೌಡ್ರ್ ಮಾಡಿಸ್ಬೇಕಾದ್ರೆ ನೋಡಿ. ಟೈರ್ ಏನಾಗಿಲ್ಲ ನೋಡಿ, ತಂತಿ ಮಾತ್ರ ಓಪನ್ ಆಗೈತೆ. ಹಂಗೆ ನೋಡ್ಕೊಂಡು ಅವರು ಬಿಚ್ಚಿರೋಕ್ಕೆ ಸೊರೋಗಿದೆ. ಇಲ್ಲಾಂದಿದ್ರೆ ಸುಮ್ಮನೆ ಟೈರ್ ವೇಸ್ಟ್ ಆಗೋದು. ನಮ್ಮ ಅದೃಷ್ಟ ಹಂಗೈತೆ, ಇನ್ನೊಂದು ಟೈರು ಏರ್ ಬಂದ್ಬಿಟ್ಟೈತೆ, ಅಂದರೆ ಲೆಫ್ಟ್ ಸೈಡ್ ಟೈರು. ಇದು ಕ್ಲೈಮ್ ಆಗುತ್ತೆ ಅನ್ನೋ ಗೊತ್ತಿಲ್ಲ, ನೋಡಬೇಕು. ಫೈನಲಿ ನಂದೆಲ್ಲ ಮುಗೀತು. ಒಂದು ಟೈರು ಮತ್ತು ಒಂದು ಡಿಸ್ಕ್ ಇಲ್ಲೇ ಬಿಟ್ಟಿದ್ದೀನಿ. ಯಾಕಂದರೆ ನಾಳೆ ಕ್ಲೈಮ್ ಮಾಡ್ತಾರೆ. ಯಾಕೆ ಅಲ್ಲತ್ತಿದ್ದಿ? ನಾಳೆ ಕ್ಲೈಮ್ ಕೊಡಬೇಕು, ಟೈರು ಮತ್ತು ಡಿಸ್ಕು, ಅದಕ್ಕೋಸ್ಕರ. ನಾನು ಯಾರಪ್ಪ ಎಲ್ಲ ಹಿಂಕೋತಾರೆ ಅನ್ಕೊಂತ ಇದ್ದೀನಿ. ಫೈನಲಿ ಮನೆಗೆ ಬಂದೆ. RC ಮತ್ತು CSK ಮ್ಯಾಚ್ ನಡೀತಾ ಇತ್ತು, ಅದು ನೋಡ್ಬಿಟ್ಟು ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಅವರ್ಸ್ ಏನೋ ಫ್ರೆಂಡ್ಸ್, ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಾಯ್.